ಅರ್ಜುನ್ ಅವರು ಆಪರೇಷನ್ ಥಿಯೇಟರ್ ಅಂತ ಹಿಡಿದು ಪ್ಲೇ ಗ್ರೌಂಡ್ವರೆಗೂ ಪ್ರತಿ ಒಂದರಲ್ಲೂ ನನಗೆ ಈಕ್ವಲ್ ಆಗಿದಾರಲ್ಲ. ಅವ್ರು ಹಾಗಿರೋದು ನಂಗೆ ಪ್ರಾಬ್ಲಮ್ ಅಲ್ಲ, ಆದರೆ ಅದರಿಂದ ನನ್ನ ಲೈಫ್ಗೆ ಎಫೆಕ್ಟ್ ಆಗ್ತಿದೆಯಲ್ಲ, ಅದಕ್ಕೂ ಮೊದಲು ಏನಾದರೂ ಮಾಡಬೇಕು. ಈ ಚಾನ್ಸ್ ಮಿಸ್ ಮಾಡೋದೇ ಬೇಡ. ನಿತ್ಯ ಅವ್ರ ಚೆಕ್ ಲಿಸ್ಟ್ ಪಾಸ್ ಆಗ್ಬಿಟ್ರೆ ಪರಿಸ್ಥಿತಿ ಹ್ಯಾಂಡಲ್ ಮಾಡಿ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಣ್ಣ ನನ್ಗೊಂದು ಡೌಟು, ಇದನ್ನ ನೀನು ನಿನಗೋಸ್ಕರ ಮಾಡ್ತಿರೋದಾ ಅಥವಾ ನೀನು ಡ್ರೀಮ್ ಗರ್ಲ್ ಇದ್ದಾಳೆ ಅಂತ ಮಾಡ್ತಿರೋದಾ? ತರ್ಲೆ, ನಾನು ದಿನ ವರ್ಕೌಟ್ ಮಾಡಲ್ವಾ, ಇದರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ಹೌದಾ? ನನಗೇನೋ ಹಾಗನ್ನಿಸ್ತಿಲ್ಲಪ್ಪ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್ ಹಾಯ್. ಏನು ಮಾರ್ನಿಂಗ್ ವರ್ಕೌಟಾ? ಹೌದು, ಈಗೊಂದು ಕಾಂಪಿಟೇಷನ್ ಮಾಡಿದ್ರೆ ಹೇಗೆ? ಹೆಚ್ಚಿಗೆ ಯಾರು ಡಂಬಲ್ ಎತ್ತುತ್ತಾರೆ ನೋಡೋಣ. ಐ ಆಮ್ ರೆಡಿ. ಒಂದಾದ್ಮೇಲೆ ಒಂದು ಕಾಂಪಿಟೇಷನ್ ಆಗ್ತಿದ್ರೆ ಇದು ಆಗಲಿ. ನನಗೆ ಪ್ರಾಕ್ಟೀಸ್ ಇದೆ, ಆದರೆ ಅರ್ಜುನ್ ಅವ್ರಿಗೆ ಪ್ರಾಕ್ಟೀಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸಾರಿ, ಯೂಶಲಿ ನಾನು ಯೋಗ ಮತ್ತು ರನ್ನಿಂಗ್ ಮಾಡ್ತೀನಿ. ನೆವರ್ ಡಿಡ್ ದಿಸ್ ವರ್ಕೌಟ್ ಏನೋ, ಬಟ್ ನೀವು ಮಾಡಿ, ನಾನು ನೋಡ್ತೀನಿ. ಈ ಥರ ವರ್ಕೌಟ್ ಎಲ್ಲ ಗೊತ್ತಿರಬೇಕಪ್ಪ, ಅದರಲ್ಲೇನಿದೆ? ಕರೆಕ್ಟ್. ಬರೀ ಆಪರೇಷನ್ ಥಿಯೇಟರ್ ಕೆಲಸ ಮಾಡಿದ್ರೆ ಹೇಗೆ? ಈ ರೀತಿ ವೆಯ್ಟ್ ಲಿಫ್ಟಿಂಗು ಮಾಡಬೇಕು. ಕಮಾನ್ ಅರ್ಜುನ್ ಅವರೇ, ಒಂದ್ಸತಿ ಟ್ರೈ ಮಾಡಿ. ನಮ್ಮ ಅಣ್ಣನ ಜೊತೆ ಒಂದ್ಸತಿ ಚಾಲೆಂಜ್ ಮಾಡಿ. ನೀವೆಲ್ಲರೂ ಇಷ್ಟೊಂದು ಹೇಳ್ತಿದ್ದೀರಾ ಅಂದರೆ ನಾನು ಬೇಡ ಅಂತ ಯಾಕೆ ಹೇಳಿ? ಗಿವ್ ಅ ಶಾಟ್. ಅಪ್ಪ, ಏನು ಇಷ್ಟೊಂದು ಬರ ಇದೆ? ಜೋಕಿಂಗ್. ಹೇಗೆ ಮಾಡಬೇಕು? ಸಿಂಗಲ್ ಆರ್ಮ್ ರೈಸ್. ಓಕೆ, ರೆಡಿನಾ? 1 2 3 4 6 7 27 28 35 36 53 54 55 98 99 100. It's nice. ಗುಡ್. ಅಭ್ಯಾಸ ಇಲ್ಲಾಂದ್ರೂ ಇಷ್ಟು ಮಾಡಿದ್ರಲ್ಲ. ನೀವು ಅಷ್ಟೇ, ವೆರಿ ಪವರ್ಫುಲ್. ಎಕ್ಸ್ಕ್ಯೂಸ್ ಮೀ, ಜಸ್ಟ್ ಗಾಟ್ ಅ ಕಾಲ್ ಇಫ್ ಯು ಡೋಂಟ್ ಮೈಂಡ್. ವರ್ಕ್ ಕಾಲ್. ಹಲೋ. ಹಾಂ, ಆ ರಿಪೋರ್ಟ್ನ ನನಗೆ ಇಮೇಲ್ ಮಾಡಿಬಿಡಿ. ನೀನೇ ಸ್ಟ್ರಾಂಗ್ ಅಣ್ಣ. ನಿಮಗೆ ಗೊತ್ತಾ, ನಮ್ಮ ಅರ್ಜುನು ಪ್ರತಿ ವಾರ ದೇವಸ್ಥಾನಕ್ಕೆ ಹೋಗ್ತಾನೆ. ಗಣಪತಿ, ರಾಘವೇಂದ್ರ ಸ್ವಾಮಿ, ಹನುಮಂತನ ದೇವಸ್ಥಾನ ಅಂತ. ನಾನು ನನ್ನ ಮೊಮ್ಮಗ ಅಂತ ಜಂಬ ಕೊಚ್ಕೊಳಕ್ ಹೇಳ್ತಾ ಇಲ್ಲ, ಅವನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ನಿಜ, ಈಗಿನ ಕಾಲದ ಹುಡುಗರಿಗೆ ದೇವಸ್ಥಾನದ ಪ್ರಸಾದದ ರುಚಿನೇ ಮರ್ತೋಗಿದೆ. ಅಂಥದ್ರಲ್ಲಿ ಅರ್ಜುನ್ ಶ್ರದ್ಧೆನ ನಾವು ಮೆಚ್ಕೊಳ್ಳೇಬೇಕು. ನಮ್ಮ ಅರ್ಜುನ್ ನೋಡೋದಕ್ಕೆ ಮಾಡರ್ನ್ ಅಲ್ಲೂ ಸಂಪ್ರದಾಯನ ಚೆನ್ನಾಗಿ ಫಾಲೋ ಮಾಡ್ತಾನೆ. ನಂಗೊಂದು ಯೋಚನೆ ಬಂತು, ಹೇಗೂ ಅರ್ಜುನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನಲ್ಲ, ನಿಜನೇ ಯಾಕೆ ಅವನ ಜೊತೆ ಹೋಗ್ಬಾರ್ದು? ಮದುವೆ ಫಿಕ್ಸ್ ಆಗೋದಕ್ಕೆ ಮುಂಚೆ ದೇವ್ರ ಆಶೀರ್ವಾದನೂ ಪಡ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಹೌದಲ್ವಾ? ಸರಿಯಾಗಿ ಹೇಳಿದ್ರಿ, ಎಷ್ಟು ಒಳ್ಳೆ ಯೋಚನೆ. ನಿಧಿ, ಬಾಮ್ಮ ಇಲ್ಲಿ. ಏನಜ್ಜಿ? ಬೇಗ ರೆಡಿಯಾಗಿ ಬಾ, ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ್ಲಾ? ಅರ್ಜುನ್ ದೇವಸ್ಥಾನಕ್ಕೆ ಹೊರಟಿದ್ದಾನಂತೆ, ಅವನ ಜೊತೆ ನೀನು ಹೋಗಿ ಪೂಜೆ ಮಾಡಿಸ್ಕೊಂಡು ಬಾ, ಒಳ್ಳೇದಾಗತ್ತೆ. ಅಜ್ಜಿ, ನನಗೆ ತುಂಬ ಕೆಲಸ ಇದೆ. ನೀವು ಇದ್ದಕ್ಕಿದ್ದಾಗ ಹೇಳಿದ್ರೆ ನಾನು ಹೇಗೆ ಹೋಗಲಿ? ಕೆಲಸ ಯಾವಾಗಲೂ ಇದ್ದಿದ್ದೆ. ನೀನು ಕೆಲಸ ಮಾಡೋದು ಬೇಡ ಅಂತ ನಾನೇನು ಹೇಳ್ತಿಲ್ವಲ್ಲ. ಅವನ ಜೊತೆ ಹೋಗಿ ಬಂದಮೇಲೆ ಕೆಲಸ ಕಂಟಿನ್ಯೂ ಮಾಡು, ಆಯಿತಾ? ಯಾಕೆ ಸುಮ್ಮನೆ ನಿಂತಿದ್ಯಾ? ಹೋಗು, ಬಟ್ಟೆ ಬದಲಾಯಿಸ್ಕೊಂಡು ಬಾ. ಇದೊಂಥರ ಒಳ್ಳೇದೇ ಆಯ್ತು. ಈ ಅರ್ಜುನ್ ಅವ್ರ ಮೇಲೆ ಬೇರೆ ಬೇರೆ ತರ ಟ್ರಿಕ್ ಮಾಡಿದಾಯ್ತು, ಯಾವುದು ವರ್ಕ್ ಆಗ್ಲಿಲ್ಲ. ಈಗ ಅವ್ರ ಅಜ್ಜಿಗೆ ಸ್ವಲ್ಪ ಶಾಕ್ ಮುಟ್ಟಿಸ್ಬೇಕು. ಅವ್ರು ಏನಾದ್ರೂ ನನ್ನ ರಿಜೆಕ್ಟ್ ಮಾಡಿದ್ರೆ ಅರ್ಜುನ್ ಅವರು ಗ್ಯಾರಂಟಿ ನನ್ನನ್ನ ಮದ್ವೆ ಆಗೋ ಯೋಚನೆ ಕೂಡ ಮಾಡಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಇವತ್ತಿನ ಮದ್ವೆ ಅನ್ನೋ ಶಬ್ದನೇ ಮರ್ತು ಹೋಗ್ಬೇಕು. ಇನ್ನೂ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಹಾ, ಹೊಟ್ಟೆ ರೆಡಿ ಆಗಿ ಬರ್ತೀನಿ. ನೋಡಿ ಎಷ್ಟು ಖುಷಿಯಾಗಿ ಹೋದ್ಲು ನನ್ನ ಮೊಮ್ಮಗಳು. ನಿಧಿ, ಎಷ್ಟೊತ್ತಮ್ಮ, ಸ್ವಲ್ಪ ಬೇಗ ಬಾ.
ನಮ್ಮ ಹುಡುಗಿ ಎಂಥ ಡ್ರೆಸ್ ಹಾಕಿದ್ರು ಕ್ಯೂಟ್ ಆಗೇ ಕಾಣ್ತಾರೆ. ನಿಧಿ, ಏನ್ ಬಟ್ಟೆ ನೀನು ಹಾಕೊಂಡಿರೋದು? ನೀನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಶಾಂತಿ ಬೇಬಿ, ದೇವಸ್ಥಾನಕ್ಕೆ ಈ ಡ್ರೆಸ್ ಹಾಕೊಂಡ್ರೆ ಏನಾಯ್ತು? ನಿಮ್ಮ ದೇವ್ರೇನಾದ್ರೂ ಬೇಡ ಅಂತನಾ? ಇದು ಮಾಡರ್ನ್ ಡ್ರೆಸ್ ನಿಜ, ಆದರೆ ಇದನ್ನು ಹಾಕ್ಕೊಂಡು ಎಷ್ಟು ಕಾನ್ಫಿಡೆಂಟ್ ಆಗಿದೆಯಾ. ಇದು ಇದು ನನಗಿಷ್ಟ ಆಗಿದ್ದು. ದೇವಸ್ಥಾನ ಅನ್ನೋದು ನೀನು ಎಂಥ ಬಟ್ಟೆ ಹಾಕಿದ್ಯಾ ಅಂತ ತೂಗಿ ನೋಡೋ ಜಾಗ ಅಲ್ಲ. ಭಗವಂತ ಯಾವಾಗಲೂ ನಿನ್ನೊಳಗೆ ಎಷ್ಟು ಭಕ್ತಿ ಶ್ರದ್ಧೆ ಇದೆ ಅಂತ ನೋಡ್ತಾನೆ. ನೀನಿದನ್ನು ಹಾಕೊಂಡು ಕಂಫರ್ಟಬಲ್ ಅಂತ ಅನ್ಸಿದ್ರೆ ಏನೂ ತೊಂದರೆ ಇಲ್ಲ. ಆದರೆ ದೇವಸ್ಥಾನಕ್ಕೆ ಈ ಬಟ್ಟೆ ನಿನಗೆ ಸರಿ ಹೋಗಲ್ಲ ಅನ್ಸಿದ್ರೆ ಚೇಂಜ್ ಮಾಡ್ಬೋದು. ಯಾರ್ದೋ ಬಲವಂತಕ್ಕೆ ಮಣಿಬೇಕಾಗಿಲ್ಲ. ನಿನ್ನ ನಿರ್ಧಾರ ನಿಂದೆ ಆಗಿರ್ಬೇಕು. ಮನಸ್ಸಿಂದ ಮಾಡೋ ಆಯ್ಕೆ ಕೂಡ ಭಕ್ತಿನೇ. ಕೃಷ್ಣ, ಇವರು ಸಿಕ್ಕಾಪಟ್ಟೆ ಹುಷಾರಿದ್ದಾರೆ. ಬಟ್ಟೆ ನೋಡಿ ಬೈತಾರೆ ಅನ್ಕೊಂಡ್ರೆ ಇಷ್ಟೊಂದು ಅಲ್ಟ್ರಾ ಮಾಡರ್ನ್ ಡೈಲಾಗ್ ಹೊಡಿಯೋದಾ? Wow, Nidhi, you're looking gorgeous. ಲೋ ಅರ್ಜುನ್, ಇವಳಲ್ಲಿರೋ ಕಾನ್ಫಿಡೆನ್ಸು ಧೈರ್ಯ ನೋಡಿ ನೀನು ಕಲ್ತ್ಕೋಬೇಕು ಕಣೋ. ಸರಿ ಸರಿ, ಇಬ್ರು ಈಗ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಮ್ಮಿಡಿಯೇಟ್ ಬಂದ್ಬಿಡ್ಬೇಡಿ. ಎಲ್ಲ ಹಾಗೆ ಸುತ್ತಾಡ್ಕೊಂಡು ಒಬ್ರನ್ನೊಬ್ರು ಮಾತಾಡ್ಕೊಂಡು ಬನ್ನಿ, ಆಯ್ತಾ? ದೇವರ ಆಶೀರ್ವಾದದ ಜೊತೆ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ನಿಧಿ ಅವರೇ, ಬನ್ನಿ. ನಿಧಿ, ನನ್ನ ಜೊತೆ ಬಾ. ಯಾಕಜ್ಜಿ? ನಿನಗೇನೋ ಹೇಳಬೇಕು, ಬಾ. ಯಾವ ಲಾಜಿಕ್ಕು ಕೆಲಸ ಮಾಡ್ತಾ ಇಲ್ವಲ್ಲ, ಎಲ್ಲ ಉಲ್ಟಾನೇ ಆಗ್ತಿದೆ.